ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಷ್ಟೇ. ಆವತ್ತು ದೇಶದಲ್ಲಿ ಏನೂ ಇರಲಿಲ್ಲ. 500 ಚಿಲ್ಲರೆ ರಾಜರನ್ನು ಒಂದು ಸೇರಿಸಿ ಭಾರತ ದೇಶವನ್ನು ಒಗ್ಗಟ್ಟು ತರುವಂಥ ಕೆಲಸ ಮಾಡಿದರು. ನಮ್ಮಲ್ಲಿ IIT, ಏಮ್ಸು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸು ಎಷ್ಟೆಲ್ಲ ಮಾಡಿದರು. ಉದ್ದಿಮೆಗಳು ಬಂತು, ಅದರಿಂದ ಉದ್ಯೋಗ ಸೃಷ್ಟಿಯಾಯಿತು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ದು, ಶಿಕ್ಷಣದ ಬಗ್ಗೆ ಗಮನವನ್ನು ಹರಿಸಿದ್ದು, ಮತ್ತು ಎಲ್ಲದಕ್ಕೂ ಮುಖ್ಯ ನಮ್ಮೆಲ್ಲರಿಗೂ ಮತದಾನದ ಹಕ್ಕು ಕೊಟ್ಟರಲ್ಲ, ಅಡಲ್ಟ್ ಫ್ರಾಂಚೈಸ್ ಅಂತ. 21 ವರ್ಷದವರೆಗೆ ಇಡೀ ದೇಶದ ಜನರಿಗೆ, ಹೆಚ್ಚಿನ ದೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ. ಆದರೆ ನೆಹರು ಅವರು ದೇಶದ ಎಲ್ಲ ಜನರಿಗೆ ಮತದಾನದ ಹಕ್ಕು ಕೊಡಬೇಕು ಅನ್ನುವಂಥ ಕೆಲಸವನ್ನು ಮಾಡಿದರಲ್ಲ, ಇದು ಯಾವುದು ಇವತ್ತಿನ ಯುವತಿಯರಿಗೆ ಗೊತ್ತೇ ಇಲ್ಲ. ರಾಜೀವ್ ಗಾಂಧಿಯವರು ಅದನ್ನು 18ಕ್ಕೆ ತಂದರು. ನಾನು ವಿನಯ್ ಕುಮಾರ್ ಸೊರಕೆ ಅವ್ರ ಹತ್ರ ಇದ್ರ ಬಗ್ಗೆ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡಿದ್ದೆ. ಸರಿ, ಆದರೆ ನಾವು ಇವತ್ತಿನ ಯುವ ಜನತೆಗೆ ಅವ್ರನ್ನ ತಿಳಿಸ್ಬೇಕು, ನಿಮಗೆ ಮತದಾನದ ಹಕ್ಕು ಸಿಕ್ಕಿದ್ದೇ ರಾಜೀವ್ ಗಾಂಧಿಯವರಿಂದ. ಆದರೆ ನೀವು ಅದನ್ನು ಸಹ ನೆನಪಿಟ್ಕೊಳ್ಳಿಲ್ಲ. ಹಿಂದೆ ಇತಿಹಾಸವನ್ನು ನಾವು ತಿಳ್ಕೊಳ್ಳದೇ ಇದ್ದರೆ ವರ್ತಮಾನದ ಬಗ್ಗೆ ಆಲೋಚನೆಯನ್ನೇ ಮಾಡೋದಿಲ್ಲ. ಭವಿಷ್ಯ ನಮಗೆ ಗೊತ್ತೇ ಇಲ್ಲ. ಮುಂದಿನ ನಮ್ಮ ಪೀಳಿಗೆಗೆ ಏನು ಮಾಡಬೇಕು ಅಂತ ನಮ್ಗೆ ಆಲೋಚನೆ ಇಲ್ಲದೇ ಇದ್ದರೆ ಏನನ್ನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮೊನ್ನೆ ನಾನು ಯಾರತ್ತೂ ಬಂದು ಸಹ ಚರ್ಚೆ ಶುರು ಮಾಡ್ತೇನೆ. ಇದ್ರ ಬಗ್ಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ. ದಯವಿಟ್ಟು ನಾವು ನೆಹರು ಅವರು ಮಾಡಿದಂಥ ಕೆಲಸವನ್ನು, ಇಂದಿರಾ ಗಾಂಧಿಯವರು ಏನನ್ನು ಭೂ ಮಸೂದೆ ಕಾಯ್ದೆ, ಅವರು ದೇವರಾಜ ಅರಸಲ್ಲಿದ್ದರೆ ಯಾರಿಗೂ ಭೂಮಿಯೇ ಸಿಗ್ತಾ ಇರಲಿಲ್ಲ, ಭೂ ಮಸೂದೆ ಕಾಯ್ದೆ ಬಂತು. ಆದರೆ ಹೆಚ್ಚಿನ ತಂದೆ ತಾಯಿ ಮಕ್ಕಳಿಗೆ ಹೇಳಲಿಲ್ಲ ಭೂ ಮಸೂದೆ ಕಾಯ್ದೆಯಲ್ಲಿ ನಮಗೆ ಭೂಮಿ ಸಿಕ್ಕಿದೆ. ಆದರೆ ನಾವು ಅಕ್ರಮ ಸಕ್ರಮದಲ್ಲಿ ಭೂಮಿ ಸಿಕ್ಕಿದೆ, ಆಶ್ರಯ ಮನೆ ಸಿಕ್ಕಿದ್ದು ಸರ್ಕಾರದಿಂದ ಸಿಕ್ಕಿದಂಥ ಇದ್ರ ಬಗ್ಗೆ ಅವರವರ ಮನೆಯಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ, ಯುವತಿಯರಿಗೆ ಗೊತ್ತಿಲ್ಲದೇ ಇದ್ದ ಪರಿಸ್ಥಿತಿ ಇದೆಯಲ್ಲ, ಅದನ್ನು ನಾವು ತಿಳಿಸುವ ಪ್ರಯತ್ನವನ್ನು ಮಾಡಬೇಕು. ಎಲ್ಲವೂ ಇದನ್ನು ಆಲೋಚನೆಯನ್ನು ಮಾಡಬೇಕು. ಇಂದಿರಾ ಗಾಂಧಿಯವರಿದ್ದಾಗಂತೂ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡದಿದ್ದರೆ ಪಾಕಿಸ್ತಾನದಿಂದ ನಮಗೆ ಎರಡೂ ಕಡೆಯಿಂದ ಪಾಕಿಸ್ತಾನದವರೇ ಹೊಡಿತಾ ಇದ್ದರು. ಈಗ ಸ್ವಲ್ಪ ಹತೋಟಿಯಲ್ಲಿ ಇಲ್ಲದೆ ಇದ್ದರೆ ಆ ಒಂದು ನ್ಯೂಕ್ಲಿಯರ್ ಪೋಖರಣದಲ್ಲಿ ಬಾಂಬ್ ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಬಾಂಬನ್ನು ಟೆಸ್ಟ್ ಮಾಡಿದ್ದಿದ್ರೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಇದನ್ನು ನಾವು ಹೇಳ್ತಾ ಇಲ್ಲ, ನಾವು ಅವರು ಬೈದದ್ದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ತೇವೆ ಬಿಟ್ಟರೆ ವಾಪಸ್ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಊರಿನಲ್ಲಿ ಶುರು ಮಾಡಿ. ನೀವು ಏನಾಗಿದೆ ಅನ್ನೋದ್ರ ಬಗ್ಗೆ, ಏನು ಸರ್ಕಾರದಲ್ಲಿ ಮಾಡಿದ್ದಾರೆ ಅದಕ್ಕೆ. ಅದಾದ ಮೇಲೆ ರಾಜೀವ್ ಗಾಂಧಿಯವರು ಬಂದ ಕಾಲದಲ್ಲಿ ಪ್ರತಿ ಹಳ್ಳಿಯಲ್ಲಿ ಟೆಲಿಫೋನ್ ಬೂತ್ ಆಗಲಿಲ್ವ, ನಿಮಗೆ ನಿಮ್ಮ ಸಂಬಂಧಿಕರ ಹತ್ರ ಮಾತಾಡಲಿಕ್ಕಾಗಲಿಲ್ವ? ಅದಾದ ನಂತರ ಅವರ ಕಾಲದಲ್ಲೇ ಮೊಬೈಲ್ ಫೋನ್ ಬರಲಿಕ್ಕೆ ಶುರುವಾಯಿತು. ಕೈಲಿ ಫೋನನ್ನು ಹಿಡ್ಕೊಂಡು ತಿರುಗಿ ಶುರು ಮಾಡಿದ್ರಿ. ಇದು ಯಾವುದರ ಬಗ್ಗೆ ಸಹ ನಾವು ಚರ್ಚೆಯನ್ನು ಮಾಡದೇ ಇದ್ದರೆ, ಹೊಸ ಯುವತಿಯರಿಗೆ ಗೊತ್ತಾಗದೇ ಇದ್ದರೆ, ಅವರ ಮನೆ ಮಕ್ಕಳಿಗೆ ಗೊತ್ತಾಗದೇ ಇದ್ದರೆ ಪರಿಸ್ಥಿತಿ ಏನಾಗ್ಬೋದು ಮುಂದೆ ಅಂತ. ಯಾಕಂದರೆ ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ನಾವು ಗಜನಿ ಮೊಹಮ್ಮದ್ ಮಾತಾಡ್ತೇವೆ, ನಿನ್ನೆದು ಮೊನ್ನೆದು ಮಾತಾಡ್ತಾ ಇಲ್ಲ ನಾವು. ಗಜನಿ ಮೊಹಮ್ಮದ್ ಮಾತಾಡುವಾಗ ರಾಮ ದೇವಸ್ಥಾನದ, ಅಯೋಧ್ಯೆ ರಾಮ ದೇವಸ್ಥಾನದಲ್ಲಿ ಏನಾಯ್ತು ಅಂದ್ರೆ ಲೂಟಿ ಹೊಡೆದದ್ದನ್ನು ಮಾತಾಡಬೇಕಾಗ್ತದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇವಲ ಅಲ್ಲಿ ಅಲ್ಲ, ಎಷ್ಟೋ ದೇವಸ್ಥಾನ ದಿನನಿತ್ಯ ಪತ್ರಿಕೆಯಲ್ಲಿ ಬರಲಿಕ್ಕೆ ಶುರುವಾಗಿದೆ. ಆ ಇಟ್ಟಿಗೆ ಎಲ್ಲಿ ಹೋಯಿತು? ಇಟ್ಟಿಗೆ ಸಂದರ್ಭದಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿದ್ದು ಎಲ್ಲಿ ಹೋಯಿತು? ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇಟ್ಟಿಗೆಯಲ್ಲಿ ಕಟ್ಟಲಿಲ್ಲಲ್ಲ, ಅಯೋಧ್ಯೆ ದೇವಸ್ಥಾನ ಕಟ್ಟಿದ್ದು ಕಲ್ಲಿನಲ್ಲಿ, ಇಟ್ಟಿಗೆಯಲ್ಲಿ ಕಟ್ಟಲೇ ಇಲ್ಲ. ಇದನ್ನು ನಾವು ಹೇಳಬೇಕಲ್ವ? ಅವತ್ತು ಹಣವನ್ನು ಸಂಗ್ರಹ ಮಾಡಿದ್ರು. ಅಯೋಧ್ಯೆಯಲ್ಲಿ ದುಡ್ಡು ಕೊಟ್ಟವ್ರು ಮಾತ್ರ ಆಯಿತು, ನಾವೇ ದುಡ್ಡು ಕೊಟ್ಟಿದ್ದೇವೆ, ನೀವು ಲೆಕ್ಕ ಕೊಡಿ ನಮಗೆ. ಇಲ್ಲಿದ್ದವರು ಅನೇಕ ಮಂದಿ ದುಡ್ಡನ್ನು ಕೊಟ್ಟಿದ್ದಾರೆ, ಲೆಕ್ಕ ಕೊಡಿ. ಯಾಕೆ ಕೊಡೋದಿಲ್ಲ? ಇದು ನಾವು ಚರ್ಚೆಗೆ ಒಂದು ಆಧಾರ ಆಗಬೇಕಾಗ್ತದೆ ಬಿಟ್ಟರೆ ಕೇವಲ ಅವ್ರು ಹೇಳಿದ್ದನ್ನು ಕೇಳಿ ಅವ್ರು ಹೀಗೆ ಬೈತಾರೆ. ಹೌದು ಬೈತಾರೆ, ಅವ್ರು ಏನೂ ಮಾಡಲಿಲ್ಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಎಲ್ಲ ಬಂತಲ್ಲ. ಇವೆಲ್ಲವನ್ನು ಮನ್ರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ
ಇವರು ಹೆಸರನ್ನ ಬದಲಾವಣೆಯನ್ನ ಮಾಡಿದ್ದು ಬಿಟ್ರೆ ಬೇರೆ ಏನನ್ನ ಮಾಡಿದರಲ್ಲಿ ಎಂತ ಹೇಳಿದರು? ರಾಮ್ಜಿ, ವಿ ಬಿ ರಾಮ್ಜಿ. ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರು ಬದಲು ಮಾಡಿದ ಕೂಡಲೇ ಚೇಂಜ್ ಆದರೆ ಆಗ ಪ್ರತಿ ಗ್ರಾಮ ಪಂಚಾಯತಿಗೆ ಬರ್ತಾ ಇತ್ತು. ಈಗ ಪಂಚಾಯತನ್ನು ಆಯ್ಕೆ ಮಾಡೋದು ಡೆಲ್ಲಿಯಲ್ಲಿ ಕೂತ್ಕೊಂಡು, ನಿಮಗೆ ಅದರ ದುಡ್ಡು ಸಿಗ್ತಲ್ಲ. ಈಗ ಕೆಲವರೆಲ್ಲ ಬರ್ತಾ ಇದ್ದಾರೆ, ನಾವು ಮನ್ರೇಗಾದಲ್ಲಿ ಕೆಲಸ ಮಾಡಿದ್ದೇವೆ, ಹಣ ಬರ್ತಾ ಇಲ್ಲ ಅಂತ. ಯಾಕೆ ಬರ್ತಾ ಇಲ್ಲ? ನೀವು ಆಯ್ಕೆ ಮಾಡಿದ ಸರ್ಕಾರವೇ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆಯ ಪ್ರತಿನಿಧಿಯೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆಯ ಸರ್ಕಾರವೂ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಆಲೋಚನೆ ಮಾಡಿದ ಮತವನ್ನು ಕೊಟ್ಟಾಗ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ. ಇದನ್ನು ಮುಂದಿನ ದಿನಗಳಲ್ಲಿ ನೀವು ಆಲೋಚನೆ ಮಾಡಿ. ಮನಮೋಹನ್ ಸಿಂಗ್ ಅವರು ಮೌನ್ ಸಿಂಗ್ ಅಂದರು, ಪಾಪ ಅವರು ಪ್ರತಿಯೊಂದು ಲೋಕಸಭೆಯಲ್ಲಿ ಪ್ರತಿಯೊಂದು ಬಾರಿ ಉತ್ತರವನ್ನು ಕೊಟ್ಟಿದ್ದಾರೆ, ಭಾಳ ಸೌಜನ್ಯದಿಂದ ಉತ್ತರವನ್ನು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರಿಗೆ. 110 ಬಾರಿ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದಾರೆ. ನಮ್ಮ ಇವತ್ತಿನ ಪ್ರಧಾನಮಂತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿಲ್ಲ. ಯಾಕೆ ಮಾಡಿದ್ರು? ಮೊನ್ನೆ ಓಡಿ ಹೋದ್ರಲ್ಲ ಒಂದು ದೇಶದಲ್ಲಿ, ಪ್ರೆಸ್ನವ್ರು ಪ್ರಶ್ನೆ ಕೇಳಿದ್ದಕ್ಕೆ ಓಡಿ ಹೋಗಲಿಲ್ವಾ? ಇದ್ರ ಬಗ್ಗೆ ಯಾರು ಆಲೋಚನೆ ಮಾಡಬೇಡ್ವಾ? ದಯವಿಟ್ಟು ನೀವು ಪ್ರಥಮ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು, ನಿಮ್ಮಲ್ಲಿ ಚರ್ಚೆ ಆಗಲಿ.